ಮೇನ್ ರೋಡ್ಗೆ ಅಟ್ಯಾಚ್ ಆಗಿರುವ ಪ್ರಾಪರ್ಟಿ ನೋಡ್ತಾ ಇದ್ದೀರಾ. ಅಡಿಕೆ ಹಾಗೂ ತೆಂಗಿನ ತೋಟದ ನಡುವೆ ಕೋಳಿ ಫಾರ್ಮ್ ಬಿಸ್ನೆಸ್ ನಡೆಸಲು ಸಹ ಸಕಲ ಸೌಲಭ್ಯಗಳ ಜಾಗ ಬೇಕಾ? ಹೂಡಿಕೆಗೆ ಅತ್ಯುತ್ತಮ ಆಯ್ಕೆ ಹುಡುಕ್ತಾ ಇದ್ದೀರಾ? ಹಾಗಾದರೆ ಈ ವಿಡಿಯೋ ನಿಮಗಾಗಿ. ಮಿಸ್ ಮಾಡದೆ ಕೊನೆವರೆಗೂ ನೋಡಿ. 1 ಎಕರೆ 29 ಗುಂಟೆ ನ್ಯಾಷನಲ್ ಹೈವೇ ಅಟ್ಯಾಚ್ ಪ್ರಾಪರ್ಟಿಯ ಸಂಪೂರ್ಣ ಮಾಹಿತಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತುಮಕೂರು ರಿಯಲೇಟರ್ಸ್. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ಹೆಚ್ಚಿನ ಪ್ರಾಪರ್ಟಿ ಅಪ್ಡೇಟ್ಸ್ ನಿಮಗೆ ತಕ್ಷಣವೇ ಸಿಗುತ್ತೆ. ಇವತ್ತು ನಾವು ನಿಮಗೆ ತೋರಿಸ್ತಾ ಇರುವ ಪ್ರಾಪರ್ಟಿ ಬಂದು ನ್ಯಾಷನಲ್ ಹೈವೇಗೆ 150A ಅಟ್ಯಾಚ್ ಆದ 1 ಎಕರೆ 29 ಗುಂಟೆ ಸುಂದರವಾದ ಪ್ರೀಮಿಯಂ ಪ್ರಾಪರ್ಟಿ ಅಂತಲೇ ಹೇಳ್ಬೋದು. ಇದರಲ್ಲಿ ಈ ವರ್ಷ ಇಳುವರಿ ಆರಂಭ ಆಗಿರೋ 650ಕ್ಕೂ ಹೆಚ್ಚು ಅಡಿಕೆ ಮರಗಳಿವೆ. ಮುಂದಿನ ವರ್ಷ ಇಳುವರಿ ಶುರುವಾಗುವಂಥ 120ಕ್ಕೂ ಹೆಚ್ಚು ತೆಂಗಿನ ಮರಗಳಿವೆ. ಹಾಗೆ ಈ ಪ್ರಾಪರ್ಟಿಯಲ್ಲಿ ಟೋಟಲ್ 2 ಬೋರ್ವೆಲ್ ಇದೆ. ಹಾಗೆ ಒಂದು ಟ್ರಾನ್ಸ್ಫಾರ್ಮರ್ ಇದೆ, ಓನ್ ಟ್ರಾನ್ಸ್ಫಾರ್ಮರ್. ಒಂದು ಪುಟ್ಟದಾದ ಫಾರ್ಮ್ ಹೌಸ್ ಇದೆ. ಒಂದು ಲೇಬರ್ ಹೌಸ್ ಇದೆ. ಹಾಗೆ ಒಂದು ದನದ ಕೊಟ್ಟಿಗೆ ಕೂಡ ಇದೆ. ಪ್ರಾಪರ್ಟಿ ಫುಲ್ ಫೆನ್ಸಿಂಗ್ ಆಗಿದೆ. ಹಾಗೆ ಈ ಪ್ರಾಪರ್ಟಿಯ ಇನ್ನೊಂದು ವಿಶೇಷತೆ ಏನಂದರೆ 23x180 ಅಡಿಗಳ ಅಳತೆಯ ಸಕಲ ಸೌಲಭ್ಯಗಳು ಇರುವ 3 ಕೋಳಿ ಶೆಡ್ಗಳು ಕೂಡ ಇದೆ. ಕೋಳಿ ಫಾರ್ಮ್ ಬಿಸ್ನೆಸ್ ಏನಾದರೂ ಮಾಡೋರಿಗೆ ಇದೊಂದು ಉತ್ತಮ ಪ್ರಾಪರ್ಟಿ ಅಂತಲೇ ಹೇಳ್ಬೋದು. ಇಷ್ಟೆಲ್ಲ ಫೆಸಿಲಿಟಿ ಇರೋ ಜಾಗ ಎಲ್ಲಿ ಬರುತ್ತೆ, ಬೆಲೆ ಎಷ್ಟು ಅಂತ ತಿಳ್ಕೊಳ್ಳೋ ಕುತೂಹಲನ ನೋಡೋಣ ಬನ್ನಿ. ಎಸ್ ಫ್ರೆಂಡ್ಸ್, ಈ ಪ್ರಾಪರ್ಟಿ ಬಂದು ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕು ಮಾಯಸಂದ್ರ ಹತ್ರ ಬರುತ್ತೆ. ತುಮಕೂರಿಂದ 60 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ಹಾಗೆ ಬ್ಯಾಂಗ್ಳೂರಿಂದ 100 ಕಿಲೋಮೀಟರ್ಸ್ ಆಗುತ್ತೆ. ಬ್ಯಾಂಗ್ಳೂರಿಂದ ಈ ಪ್ರಾಪರ್ಟಿಗೆ ರೂಟ್ ಬಂದು ಬ್ಯಾಂಗ್ಳೂರು ಟು ನೆಲಮಂಗಲ, ಕುಣಿಗಲ್, ಯಡಿಯೂರು, ಹಾಗೆ ಯಡಿಯೂರು ಟು ತುರುವೇಕೆರೆ ರೂಟ್. ಹಾಗೆ ಈ ಪ್ರಾಪರ್ಟಿ ರೇಟ್ ಬಂದು ಕುಂಟೆಗೆ 3.5 ಲಕ್ಷ ಹೇಳ್ತಾ ಇದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಎಸ್ ಫ್ರೆಂಡ್ಸ್, ಅಡಿಕೆ ಹಾಗೂ ತೆಂಗಿನ ತೋಟದ ಜೊತೆ ಕೋಳಿ ಫಾರ್ಮ್ ಬಿಸ್ನೆಸ್ಗೆ ಇದು ಒಂದು ಬೆಸ್ಟ್ ಕಾಂಬೋ ಅಂತಲೇ ಹೇಳ್ಬೋದು. ನ್ಯಾಷನಲ್ ಹೈವೇಗೆ ಅಟ್ಯಾಚ್ ಆಗಿರೋದ್ರಿಂದ ಇದು ಪರ್ಫೆಕ್ಟ್ ಇನ್ವೆಸ್ಟ್ಮೆಂಟ್ ಫಾರ್ ಫ್ಯೂಚರ್ ಕೂಡ. ಎಸ್ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ನ್ಯಾಷನಲ್ ಹೈವೇ ಅಟ್ಯಾಚ್ ಪ್ರಾಪರ್ಟಿಯ ಟೂರ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇನ್ನಷ್ಟು ಪ್ರಾಪರ್ಟಿ ಟೂರ್ಗಳೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.